ಎಲ್ರಿಗೂ ನಮಸ್ಕಾರ. ಇವತ್ತಿನ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಲರ್ನಿಂಗ್ ಥ್ರೂ ಮೇಜರ್ ಕನ್ಸ್ಟ್ರಕ್ಟ್ಸ್ ಅನ್ನೋ ಒಂದು ಲೇಖನದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಇದರಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಐಡಿಯಾ ಇದೆ. ನಮಗೆಲ್ಲ ಈ ಅನುಭವ ಆಗಿರುತ್ತೆ ಅಲ್ವಾ? ಸ್ಕೂಲಲ್ಲಿ, ಕಾಲೇಜಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಈ ಥರದ ಸಬ್ಜೆಕ್ಟ್ಗಳು ಯಾಕೋ ಎಲ್ಲವೂ ಗಲಿಬಿಲಿ ಅನಿಸುತ್ತೆ, ಅರ್ಥನೇ ಆಗ್ತಿಲ್ಲ ಅನ್ನೋ ಫೀಲಿಂಗು. ಈ ಲೇಖನದ ಪ್ರಕಾರ ಸಮಸ್ಯೆ ಇರೋದು ಆ ಸಬ್ಜೆಕ್ಟ್ಗಳಲ್ಲ, ಬದಲಿಗೆ ನಾವು ಓದೋ ರೀತಿಯಲ್ಲೇ ಇದೆ ಅಂತೆ. ಅಂದ್ರೆ ಕೇವಲ ಏನು ಓದಬೇಕು ಅನ್ನೋದಕ್ಕಿಂತ ಹೇಗೆ ಓದಬೇಕು ಅನ್ನೋದರ ಮೇಲೆ ಫೋಕಸ್ ಮಾಡೋ ಒಂದು ಪವರ್ಫುಲ್ ಟೆಕ್ನಿಕ್ ಇದು. ಹೌದು. ಲೇಖಕರು ಗುರುತಿಸೋ ಮುಖ್ಯ ಸಮಸ್ಯೆ ಏನಂದ್ರೆ, ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತಿಯೊಂದು ಕಾನ್ಸೆಪ್ಟನ್ನ, ಪ್ರತಿಯೊಂದು ಚಾಪ್ಟರನ್ನ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಹಾಗೆ ಪ್ರತ್ಯೇಕ ತುಂಡುಗಳಾಗಿ ನೋಡ್ತಾರೆ. ಇದನ್ನ ಹೀಗೆ ಯೋಚಿಸ್ಬೋದು ನೋಡಿ. ನಾವು ಮನೆ ಕಟ್ಟೋಕೆ ಬೇಕಾದ ಇಟ್ಟಿಗೆ, ಸಿಮೆಂಟ್, ಮರಳು ಎಲ್ಲ ತಂದು ಒಂದ್ ಕಡೆ ರಾಶಿ ಹಾಕಿದ ಹಾಗೆ. ಓಕೆ. ಆದ್ರೆ ಕೈಯಲ್ಲಿ ಮನೆಯ ಬ್ಲೂಪ್ರಿಂಟ್ ಇಲ್ಲ ಅಂದ್ರೆ ಆ ರಾಶಿಯಿಂದ ಏನೂ ಪ್ರಯೋಜನ ಇಲ್ಲ, ಮನೆ ಆಗೋದಿಲ್ಲ. ಎಕ್ಸಾಕ್ಟ್ಲಿ. ಈ ಸಮಸ್ಯೆಗೆ ಲೇಖನ ಕೊಡುವ ಪರಿಹಾರವೇ ಕನ್ಸ್ಟ್ರಕ್ಟ್ ಅನ್ನೋ ಐಡಿಯಾ. ಅಂದ್ರೆ ಒಂದು ದೊಡ್ಡ ರಚನೆಯ ಚೌಕಟ್ಟಿನಲ್ಲಿಟ್ಟು ಎಲ್ಲವನ್ನೂ ಕಲಿಯೋದು. ಓಕೆ. ಈ ಕನ್ಸ್ಟ್ರಕ್ಟ್ ಅನ್ನೋ ಪದ ಕೇಳೋಕ್ ಸ್ವಲ್ಪ ಟೆಕ್ನಿಕಲ್ ಆಗಿದೆ. ಇದನ್ನ ಸ್ವಲ್ಪ ಬಿಡಿಸಿ ಹೇಳೋಣ. ನೀವು ಹೇಳಿದ ಮನೆಯ ಉದಾಹರಣೆ ಚೆನ್ನಾಗಿದೆ. ಮನೆ ಅಂದ್ರೆ ಅದು ಒಂದೇ ವಸ್ತು ಅಲ್ಲ. ಅದಕ್ಕೆ ಅಡಿಪಾಯ ಇರುತ್ತೆ, ಗೋಡೆಗಳಿರುತ್ತೆ, ಛಾವಣಿ, ಬಾಗಿಲು, ಹೀಗೆ ಹಲವಾರು ಭಾಗಗಳಿರುತ್ತೆ. ಹೌದು. ಇವೆಲ್ಲ ಸೇರಿ ಒಂದು ಸಿಸ್ಟಮ್ ಆಗಿರುತ್ತೆ. ಈ ಎಲ್ಲಾ ಭಾಗಗಳು ಸರಿಯಾದ ಜಾಗದಲ್ಲಿ, ಸರಿಯಾದ ಕ್ರಮದಲ್ಲಿ ಸೇರಿದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಅಲ್ವಾ? ಹೌದು, ಒಂದು ಉಪಯೋಗ ಬರುತ್ತೆ. ಪ್ರತಿಯೊಂದು ಭಾಗಕ್ಕೂ ಅದರದ್ದೇ ಆದ ಬೆಲೆ ಇದೆ. ಒಂದು ಇಟ್ಟಿಗೆಗೆ ಅದರದ್ದೇ ಪ್ರಾಮುಖ್ಯತೆ ಇದೆ. ಆದ್ರೆ ಅದೆಲ್ಲವೂ ಒಟ್ಟಿಗೆ ಸೇರಿದಾಗ ಮಾತ್ರ ಒಂದು ಮನೆ ಅನ್ನೋ ಸಂಪೂರ್ಣ ಕೆಲಸ ಮಾಡೋ ರಚನೆ ಆಗುತ್ತೆ. ಅಡಿಪಾಯ ಇಲ್ಲದೆ ಗೋಡೆ ನಿಲ್ಲಲ್ಲ, ಗೋಡೆ ಇಲ್ಲದೆ ಛಾವಣಿ ಹಾಕೋಕ್ಕಾಗಲ್ಲ. ಇದೇ ತತ್ವ ಕಲಿಕೆಗೂ ಅನ್ವಯಿಸುತ್ತೆ. ಲೇಖನದಲ್ಲಿ ಇದನ್ನ ಗೆಸ್ಟಾಲ್ಟ್ ಪ್ರಿನ್ಸಿಪಲ್ಗೆ ಹೋಲಿಸಿದ್ದಾರೆ. ಅದರ ಮೂಲಭೂತ ನಿಯಮವೇ ಸಂಪೂರ್ಣವು ಅದರ ಭಾಗಗಳ ಮೊತ್ತಕ್ಕಿಂತ ಯಾವಾಗ್ಲೂ ದೊಡ್ಡದು ಅಂತ. ಹೌದು. ಕುರ್ಚಿ ಉದಾಹರಣೆನೂ ಕೊಟ್ಟಿದ್ದಾರೆ. 4 ಕಾಲು, ಒಂದು ಆಸನ, ಒಂದು ಬೆನ್ನುರಗು ಎಲ್ಲ ಸೇರಿದಾಗಲೇ ಅದು ಕುರ್ಚಿ ಆಗೋದು. ಕೇವಲ ಒಂದು ಕಾಲನ್ನ ನಾವು ಕುರ್ಚಿ ಅಂತ ಕರೆಯಲ್ಲ. ನಿಖರವಾಗಿ. ಒಮ್ಮೆ ಆ ದೊಡ್ಡ ಚಿತ್ರ, ಆ ಬ್ಲೂಪ್ರಿಂಟ್ ನಮ್ಮ ಮನಸ್ಸಲ್ಲಿ ಸ್ಪಷ್ಟವಾದ್ರೆ ಪ್ರತಿಯೊಂದು ಸಣ್ಣ ಭಾಗಕ್ಕೂ ಒಂದು ಜಾಗ, ಒಂದು ಅರ್ಥ ಸಿಕ್ಬಿಡುತ್ತೆ. ಆಗ ವಿಷಯಗಳು ಗೊಂದಲಮಯವಾಗಿ ಕಾಣಿಸಲ್ಲ. ಎಲ್ಲವೂ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದು ಕಾಣೋಕೆ ಶುರುವಾಗತ್ತೆ. ಇದು ನಿಜ. ನನಗೆ ನೆನಪಿದೆ, ಕಾಲೇಜಿನಲ್ಲಿದ್ದಾಗ ಇದೇ ಸಮಸ್ಯೆ ಆಗ್ತಿತ್ತು. ಒಂದು ಚಾಪ್ಟರ್ ಓದಿದ್ಮೇಲೆ ಮುಂದಿನದಕ್ಕೆ ಏನೂ ಸಂಬಂಧವೇ ಇಲ್ಲ ಅನ್ಸೋದು. ನೀವು ಹೇಳಿದ ಹಾಗೆ ಎಲ್ಲವೂ ಬಿಡಿ ಬಿಡಿ ಭಾಗಗಳ ಥರ ಕಾಣ್ತಿತ್ತು. ಈ ರೀತಿ ತುಂಡು ತುಂಡಾಗಿ ಓದೋದ್ರಿಂದ ಆಗೋ ಪರಿಣಾಮಗಳೇನು ಅಂತ ಲೇಖನದಲ್ಲಿ ವಿವರಿಸಿದಾರಾ? ಹೌದು, ಮತ್ತು ಇದು ಬಹಳ ಗಂಭೀರವಾದ ಸಮಸ್ಯೆ. ಲೇಖಕರು 4 ಮುಖ್ಯ ಪರಿಣಾಮಗಳನ್ನ ಲಿಸ್ಟ್ ಮಾಡ್ತಾರೆ. ಮೊದಲನೇದಾಗಿ, ಪರಿಕಲ್ಪನೆಗಳ ನಡುವಿನ ಸಂಪರ್ಕ, ಆ ಕನೆಕ್ಷನ್ ಕಳೆದು ಹೋಗುತ್ತೆ. ಎರಡನೇದಾಗಿ, ವಿಷಯಗಳು ಏನೋ ಅಸಂಬದ್ಧ ಅಂತ ಅನ್ಸುತ್ತೆ. ನಾನಿದನ್ನ ಯಾಕೆ ಓದ್ತಿದ್ದೀನಿ ಅನ್ನೋ ಪ್ರಶ್ನೆ ಕಾಡುತ್ತೆ. ಹೌದು. ಮೂರನೇದಾಗಿ, ನೆನಪಿನ ಮೇಲೆ ಭಯಂಕರ ಹೊರೆ ಬೀಳುತ್ತೆ. ನೂರಾರು ಬೇರೆ ಬೇರೆ ಸೂತ್ರಗಳನ್ನ ಕಂಠಪಾಠ ಮಾಡೋದು. ಹೌದು, ಕಂಠಪಾಠ ಮಾಡೋದು ಕಷ್ಟ. ಮತ್ತು ಕೊನೆಯದಾಗಿ, ತಿಳುವಳಿಕೆ ಆಳವಾಗಿರೋಲ್ಲ. ಅದು ಕೇವಲ ಪರೀಕ್ಷೆಗೋಸ್ಕರ ಮಾಡಿದ ಹಾಗೆ ಮೇಲ್ಮಟ್ಟದಲ್ಲಿರುತ್ತೆ. ಅಂದ್ರೆ ನೀವು ಹೇಳ್ತಿರೋದು, ಫಿಸಿಕ್ಸ್ ನಿಜವಾಗಿಯೂ ಗೊಂದಲಮಯವಾಟಿಲ್ಲ, ಆದ್ರೆ ಅದನ್ನು ಕಲಿಯೋರ ಮನ್ಸಲ್ಲಿ ಅದಕ್ಕೊಂದು ಸರಿಯಾದ ರಚನೆ ಇಲ್ದಿರೋದ್ರಿಂದ ಗೊಂದಲಮಯವಾಗಿ ಕಾಣಿಸುತ್ತೆ. ಖಂಡಿತವಾಗಿಯೂ. ವಿದ್ಯಾರ್ಥಿಗಳು ಭೌತಶಾಸ್ತ್ರ ಅಥವಾ ಮೆಡಿಸಿನ್ ಥರದ ವಿಷಯಗಳನ್ನ ತುಂಬಾ ಕಷ್ಟ, ಅರ್ಥನೇ ಆಗಲ್ಲ ಅಂತ ಹೇಳೋಕೆ ಇದೇ ಕಾರಣ. ಲೇಖಕರ ಪ್ರಕಾರ ಈ ವಿಷಯಗಳು ಗೊಂದಲಮಯವಾಗಿಲ್ಲ, ಅವು ತುಂಬಾ ತಾರ್ಕಿಕವಾಗಿವೆ. ಆದ್ರೆ ಕಲಿಯೋರ ಮನ್ಸಲ್ಲಿ ಅವುಗಳ ಬ್ಲೂ ಪ್ರಿಂಟ್ ಸರಿಯಾಗಿಲ್ಲ ಅಷ್ಟೇ. ಸರಿ. ಈ ಸಿದ್ಧಾಂತವೊಂದು ಇನ್ನಷ್ಟು ಸ್ಪಷ್ಟಪಡಿಸೋಕೆ ಲೇಖನದಲ್ಲಿರೋ ಶಕ್ತಿ ಅಂದ್ರೆ ಎನರ್ಜಿ ಅನ್ನೋ ಫಿಸಿಕ್ಸ್ ಉದಾಹರಣೆನ ನೋಡೋಣ. ನಾವು ಸ್ಕೂಲಲ್ಲಿ ಉಷ್ಣ ಶಕ್ತಿ, ವಿದ್ಯುತ್ ಶಕ್ತಿ, ಯಾಂತ್ರಿಕ ಶಕ್ತಿ ಹೀಗೆ ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಕಲಿತೀವಿ. ಇವೆಲ್ಲವನ್ನೂ ಒಂದೇ ಕಾನ್ಸ್ಟ್ರಕ್ಟ್ನ ಭಾಗವಾಗಿ ನೋಡೋದ್ರಿಂದ ಯಾವ ಬದಲಾವಣೆ ಆಗುತ್ತೆ? ಇಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ. ವಿದ್ಯಾರ್ಥಿಗಳು ಇವೆಲ್ಲವನ್ನೂ ಪ್ರತ್ಯೇಕ ವಿಷಯಗಳು, ಪ್ರತ್ಯೇಕ ನಿಯಮಗಳು ಅಂತ ಭಾವಿಸ್ತಾರೆ.
ಆದ್ರೆ ವಾಸ್ತವದಲ್ಲಿ ಶಕ್ತಿ ಅನ್ನೋ ಕಾನ್ಸ್ಟ್ರಕ್ಟ್ನ ಮೂಲ ನಿಯಮ ಒಂದೇ ಒಂದು. ಓ ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ. ಅದನ್ನು ಕೇವಲ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು. ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಈ ಒಂದು ಲೈನ್ ಅರ್ಥ ಮಾಡ್ಕೊಂಡ್ರೆ ಫಿಸಿಕ್ಸ್ನ ಒಂದು ದೊಡ್ಡ ಭಾಗವೇ ಸರಳವಾಗ್ಬಿಡುತ್ತೆ. ವಾವ್! ಅಂದ್ರೆ ವಾಟರ್ ಹೀಟರ್ನಲ್ಲಿ ವಿದ್ಯುತ್ ಶಕ್ತಿ ಉಷ್ಣಶಕ್ತಿಯಾಗಿ ಬದಲಾಗುತ್ತೆ. ಹೌದು. ಹಬೆ ಎಂಜಿನ್ನಲ್ಲಿ ಉಷ್ಣಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಬದಲಾಗುತ್ತೆ. ಸರಿ. ಹೀಗ್ ನೋಡಿದಾಗ ಒಂದಕ್ಕೊಂದಿರೋ ಸಂಬಂಧ ಸ್ಪಷ್ಟವಾಗಿ ಕಾಣುತ್ತೆ. ನೂರಾರು ನಿಯಮಗಳನ್ನ ನೆನ್ಪಿಟ್ಕೊಳ್ಳೋ ಬದಲು ಒಂದೇ ಮೂಲ ನಿಯಮದ ಬೇರೆ ಬೇರೆ ಮುಖಗಳನ್ನ ನಾವು ನೋಡ್ತಿದ್ದೀವಿ ಅಷ್ಟೇ. ಎಕ್ಸಾಕ್ಟ್ಲಿ. ನನ್ನ ಒಬ್ಬ ವಿದ್ಯಾರ್ಥಿ ಇದೇ ಶಕ್ತಿ ಕನ್ಸ್ಟ್ರಕ್ಟ್ ಅರ್ಥ ಮಾಡ್ಕೊಂಡ ಮೇಲೆ ಅವನಿಗೆ ಫಿಸಿಕ್ಸ್ ಮೇಲಿದ್ದ ಭಯವೇ ಹೋಯ್ತು. ಅವನು ಹೇಳಿದ್ದ, ಸರ್, ಇದುವರೆಗೂ ನಾನು ಬೇರೆ ಬೇರೆ ದೇಶಗಳ ಭಾಷೆ ಕಲಿತಿದ್ದೆ ಅನ್ಕೊಂಡಿದ್ದೆ. ಈಗ ಗೊತ್ತಾಯ್ತು ಎಲ್ಲದರ ವ್ಯಾಕರಣ ಒಂದೇ ಅಂತ. ಒಳ್ಳೆ ಹೋಲಿಕೆ. ಒಮ್ಮೆ ಈ ದೊಡ್ಡ ಚಿತ್ರ, ಈ ಶಕ್ತಿ ಅನ್ನೋ ಕನ್ಸ್ಟ್ರಕ್ಟ್ ಅರ್ಥ ಆದ್ರೆ ಗೊಂದಲ ತಾನಾಗೇ ಕಡಿಮೆ ಆಗುತ್ತೆ. ಇದು ಫಿಸಿಕ್ಸ್ಗೆ ಆಯಿತು. ಈ ತತ್ವ ಬೇರೆ ವಿಷಯಗಳಿಗೂ ಅನ್ವಯಿಸ್ತಾ. ಉದಾಹರಣೆಗೆ ಕೆಮಿಸ್ಟ್ರಿ. ಖಂಡಿತ. ಕೆಮಿಸ್ಟ್ರಿಯಲ್ಲಿ ರಚನೆ ಮತ್ತು ಬಂಧ ಅಂದ್ರೆ ಸ್ಟ್ರಕ್ಚರ್ ಅಂಡ್ ಬಾಂಡಿಂಗ್ ಅನ್ನೋದು ಒಂದು ದೊಡ್ಡ ಕನ್ಸ್ಟ್ರಕ್ಟ್. ನಾವು ನೀರು ಅಂದ್ರೆ H2O ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2 ಬಗ್ಗೆ ಯೋಚಿಸೋಣ. ಓಕೆ. ರೂಮ್ ಟೆಂಪರೇಚರಲ್ಲಿ ನೀರು ದ್ರವ ರೂಪದಲ್ಲಿದೆ, ಕಾರ್ಬನ್ ಡೈಆಕ್ಸೈಡ್ ಅನಿಲ ರೂಪದಲ್ಲಿದೆ. ಯಾಕೆ? ಯಾಕೆ? ಇದನ್ನ ಕಂಠಪಾಠ ಮಾಡೋ ಬದಲು ಅವುಗಳ ರಚನೆಯನ್ನು ನೋಡಿದ್ರೆ ಉತ್ತರ ಸಿಗುತ್ತೆ. ನೀರಿನ ಅಣುವಿನ ರಚನೆ ಬಾಗಿದ ಆಕಾರದಲ್ಲಿದೆ, ಬೆಂಟ್ ಶೇಪ್. ಇದರಿಂದ ಅದಕ್ಕೆ ಧ್ರುವೀಯತೆ ಅಂದ್ರೆ ಪೊಲಾರಿಟಿ ಬರುತ್ತೆ. ಹಾಗಾಗಿ ನೀರಿನ ಅಣುಗಳು ಒಂದನ್ನೊಂದು ಗಟ್ಟಿಯಾಗಿ ಆಕರ್ಷಿಸುತ್ತವೆ. ಅದಕ್ಕೆ ಅದು ದ್ರವ ರೂಪದಲ್ಲಿದೆ. ಸರಿ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಅಣುವಿನ ರಚನೆ ನೇರವಾಗಿದೆ, ಲೀನಿಯರ್ ಶೇಪ್. ಅದಕ್ಕೆ ಧ್ರುವೀಯತೆ ಇಲ್ಲ. ಹಾಗಾಗಿ ಅದರ ಅಣುಗಳ ನಡುವೆ ಆಕರ್ಷಣೆ ಕಡಿಮೆ. ಅದಕ್ಕೆ ಅದು ಅನಿಲ. ಓ ನೋಡಿ, ರಚನೆಯನ್ನೋ ಒಂದೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಹತ್ತಾರು ವಸ್ತುಗಳ ಗುಣಗಳನ್ನು ಕಂಠಪಾಠ ಮಾಡೋ ಬದಲು ನಾವೇ ಊಹಿಸಬಹುದು. ಹೌದು, ಅದೇ. ಸರಿ, ಈ ಕಾನ್ಸೆಪ್ಟ್ ಅನ್ನೋ ಐಡಿಯಾ ತುಂಬಾ ಪವರ್ಫುಲ್ ಆಗಿದೆ ಅಂತ ಗೊತ್ತಾಯ್ತು. ಆದರೆ ಒಬ್ಬ ವಿದ್ಯಾರ್ಥಿ ನಾಳೆಯಿಂದಲೇ ಇದನ್ನು ತಮ್ಮ ಓದಿನಲ್ಲಿ ಹೇಗೆ ಬಳಸ್ಕೊಳ್ಳೋಕೆ ಶುರು ಮಾಡಬಹುದು? ಏನಾದರೂ ಪ್ರಾಕ್ಟಿಕಲ್ ಸ್ಟೆಪ್ಸ್ ಇದೆಯಾ? ಹೌದು. ಲೇಖಕರು 4 ಹಂತಗಳ ಸ್ಪಷ್ಟವಾದ ಮಾರ್ಗವನ್ನು ಸೂಚಿಸಿದ್ದಾರೆ. ಮೊದಲ ಹಂತ ಪ್ರಮುಖ ಕಾನ್ಸ್ಟ್ರಕ್ಟ್ ಅನ್ನು ಗುರುತಿಸುವುದು. ಅಂದ್ರೆ ನಮ್ಮ ಅಧ್ಯಯನದ ಮುಖ್ಯ ಸ್ತಂಭ ಯಾವುದು ಅಂತ ಕಂಡಿಡಿಯೋದು. ಇದು ಸಾಮಾನ್ಯವಾಗಿ ಚಾಪ್ಟರ್ನ ಶೀರ್ಷಿಕೆ ಅಥವಾ ಶಕ್ತಿ, ಚಲನೆ ತರಹ ದೊಡ್ಡ ವಿಷಯ ಆಗಿರುತ್ತೆ. ಓಕೆ. ಆದರೆ ಇದನ್ನು ಗುರುತಿಸೋದು ಹೇಗೆ? ಯಾವಾಗ್ಲೂ ಚಾಪ್ಟರ್ ಶೀರ್ಷಿಕೆಯೇ ಸರಿಯಾದ ಕನ್ಸ್ಟ್ರಕ್ಟ್ ಆಗಿರುತ್ತಾ? ಒಳ್ಳೆ ಪ್ರಶ್ನೆ. ಯಾವಾಗ್ಲೂ ಅಲ್ಲ. ಕೆಲವೊಮ್ಮೆ ನಾವು ಇಡೀ ಸಿಲೆಬಸ್ ನೋಡಿ ಈ ಎಲ್ಲಾ ಚಾಪ್ಟರ್ಗಳಲ್ಲಿ ಕಾಮನ್ ಆಗಿರೋ ಥೀಮ್ ಯಾವುದು ಅಂತ ಯೋಚಿಸ್ಬೇಕು. ಎರಡನೇ ಹಂತ ಸಣ್ಣ ಕನ್ಸ್ಟ್ರಕ್ಟ್ಗಳನ್ನು ಗುರುತಿಸುವುದು. ಶಕ್ತಿ ಮುಖ್ಯ ಕನ್ಸ್ಟ್ರಕ್ಟ್ ಆದ್ರೆ ಉಷ್ಣಶಕ್ತಿ, ವಿದ್ಯುತ್ ಶಕ್ತಿ ಇವೆಲ್ಲ ಸಣ್ಣ ಕನ್ಸ್ಟ್ರಕ್ಟ್ಗಳು. ಓಕೆ. ಮೂರನೇ ಹಂತ ಪರಿಕಲ್ಪನೆಗಳನ್ನು ಕನ್ಸ್ಟ್ರಕ್ಟ್ಗೆ ಜೋಡಿಸುವುದು. ಅಂದ್ರೆ ಪ್ರತಿಯೊಂದು ಸೂತ್ರ, ವ್ಯಾಖ್ಯಾನ ಏನನ್ನೇ ಓದಿದಾಗ ಇದು ನಾನು ಕಟ್ಟುತ್ತಿರುವ ಮನೆಯ ಯಾವ ಭಾಗಕ್ಕೆ ಸೇರಿದ್ದು ಅಂತ ಪ್ರಶ್ನೆ ಕೇಳ್ಕೋಬೇಕು. ಮತ್ತು ಕೊನೆಯ 4ನೇ ಹಂತ ಮಾನಸಿಕ ನಕ್ಷೆ, ಮೆಂಟಲ್ ಮ್ಯಾಪ್ ರಚಿಸುವುದು. ಇದು ಕೇಳೋಕೆ ಚೆನ್ನಾಗಿದೆ, ಆದರೆ ಇದು ಎಲ್ಲಿಗೂ ಸುಲಭವಾಗಿ ಬರುತ್ತಾ? ಖಂಡಿತ. ಎಲ್ಲರೂ ಒಂದೇ ರೀತಿ ಕಲಿಯಲ್ಲ. ಮಾನಸಿಕ ನಕ್ಷೆ ಅಂದ್ರೆ ಚಿತ್ರ ಬರೆಯಲೇಬೇಕಂತೇನಿಲ್ಲ. ಒಂದು ಫ್ಲೋ ಚಾರ್ಟ್ ಮಾಡಬಹುದು, ಅಥವಾ ಒಂದು ಕಾಗದದ ಮೇಲೆ ಮುಖ್ಯ ಕಾನ್ಸೆಪ್ಟ್ ಮಧ್ಯದಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಗೆರೆ ಎಳೆದು ಜೋಡಿಸ್ಬೋದು. ಮುಖ್ಯ ಉದ್ದೇಶ ಕೇವಲ ಕಂಠಪಾಠ ಮಾಡೋ ಬದಲು ಪರಿಕಲ್ಪನೆಗಳ ನಡುವಿನ ಸಂಪರ್ಕಗಳನ್ನ ಅರ್ಥ ಮಾಡ್ಕೊಳ್ಳೋದು. ಇದು ಕೇಳೋಕೆಲ್ಲ ಚೆನ್ನಾಗಿದೆ, ಆದರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಕೆಲವು ಸವಾಲುಗಳು ಇರ್ಬೋದಲ್ವೇ? ಉದಾಹರಣೆಗೆ ನಮ್ಮ ಟೀಚರ್ ಅಥವಾ ನಮ್ಮ ಪಠ್ಯಪುಸ್ತಕವೇ ಈ ರೀತಿ ತುಂಡು ತುಂಡಾಗಿ ಪಾಠ ಮಾಡಿದ್ರೆ ನಾವೇನ್ ಮಾಡೋದು? ಇದು ಬಹಳ ವಾಸ್ತವಿಕವಾದ ಪ್ರಶ್ನೆ. ಹೆಚ್ಚಿನ ಶಿಕ್ಷಣ ವ್ಯವಸ್ಥೆ ಹೀಗೇ ಇದೆ. ಇಲ್ಲಿ ವಿದ್ಯಾರ್ಥಿಯೇ ಸ್ವಲ್ಪ ಹೆಚ್ಚು ಪ್ರಯತ್ನ ಪಡಬೇಕು. ಟೀಚರ್ ಪಾಠ ಮಾಡಿದ ಪ್ರತಿಯೊಂದು ವಿಷಯವನ್ನು ಕೇಳಿ, ಓಕೆ, ಇವತ್ತು ಹೇಳ್ಕೊಟ್ಟ ಈ ಕಾನ್ಸೆಪ್ಟ್ ನಾನು ಮೊನ್ನೆ ಓದಿದ ಚಾಪ್ಟರ್ಗೆ ಹೇಗೆ ಲಿಂಕ್ ಆಗತ್ತೆ ಅಂತ ತಾವೇ ಯೋಚಿಸ್ಬೇಕು. ಹೌದು.
ವಿದ್ಯಾರ್ಥಿಯೇ ಆ ಸೇತುವೆ ಕಟ್ಟಬೇಕು. ಹೌದು, ಆ ಸೇತುವೆ ಕಟ್ಟೋ ಕೆಲ್ಸವನ್ನ ವಿದ್ಯಾರ್ಥಿಯೇ ಮಾಡ್ಬೇಕಾಗತ್ತೆ. ಆರಂಭದಲ್ಲಿ ಇದು ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೆ ಒಮ್ಮೆ ಅಭ್ಯಾಸ ಆದ್ರೆ ಕಲಿಕೆ ಹೆಚ್ಚು ಆನಂದದಾಯಕವಾಗತ್ತೆ. ಚಾಡಿ, ಈ ಎಲ್ಲ ಪ್ರಯತ್ನಗಳ ನಂತರ ಈ ವಿಧಾನವನ್ನ ಅಳವಡಿಸ್ಕೊಂಡ್ರೆ ಒಬ್ಬ ವಿದ್ಯಾರ್ಥಿಗೆ ಸಿಗೋ ಅಂತಿಮ ಲಾಭಗಳೇನು? ಲಾಭಗಳು ಬಹಳ ದೊಡ್ಡವು. ಮೊದಲನೇದಾಗಿ ನೀವು ಹೇಳಿದ ಹಾಗೆ ಕುರುಡು ಕಂಠಪಾಠ ಸಂಪೂರ್ಣವಾಗಿ ಕಡಿಮೆಯಾಗತ್ತೆ. ಯಾಕೆಂದ್ರೆ ನೀವು ಕೇವಲ ನೆನಪಿಟ್ಕೊಳ್ತಿಲ್ಲ, ಆಳವಾಗಿ ಅರ್ಥ ಮಾಡ್ಕೊಳ್ತಿದ್ದೀರಿ. ಎರಡನೇದಾಗಿ ವಿಷಯಗಳು ಬಹಳ ಕಾಲ ನೆನಪಿನಲ್ಲಿ ಉಳಿಯುತ್ತವೆ, ಏಕೆಂದರೆ ಅವು ಪ್ರತ್ಯೇಕ ತುಣುಕುಗಳಾಗಿರ್ದೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಘಟಿತ ಜಾಲದ ಭಾಗವಾಗಿರ್ತವೆ. ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನವನ್ನ ಅನ್ವಯಿಸುವ ಅಪ್ಲೈ ಮಾಡುವ ಸಾಮರ್ಥ್ಯ ಬೆಳೆಯುತ್ತಲ್ವೇ? ಅದೇ ಅತೀ ಮುಖ್ಯವಾದ ಲಾಭ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಸ್ವಲ್ಪ ತಿರುಗಿಸಿ ಕೇಳಿದ್ರೂ ವಿಷಯದ ಮೂಲ ರಚನೆಯನ್ನು ಅರ್ಥ ಮಾಡ್ಕೊಂಡ ವಿದ್ಯಾರ್ಥಿಗೆ ಉತ್ತರಿಸಲು ಕಷ್ಟವಾಗಲ್ಲ. ಓಕೆ. ಯಾಕೆಂದ್ರೆ ಅವರು ಕೇವಲ ಮೇಲ್ಮೈಯನ್ನು ನೋಡಿಲ್ಲ, ಆಳವಾದ ರಚನೆಯನ್ನು ಗ್ರಹಿಸಿದ್ದಾರೆ. ಇದು ಅಡುಗೆಯ ರೆಸಿಪಿಯನ್ನ ಕಂಠಪಾಠ ಮಾಡೋದಕ್ಕೂ ಮತ್ತು ಅಡುಗೆಯ ಮೂಲ ತತ್ವಗಳು ಅಂದ್ರೆ ಉಪ್ಪು, ಹುಳಿ, ಖಾರವನ್ನು ಹೇಗೆ ಸಮತೋಲನ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಇರೋ ವ್ಯತ್ಯಾಸದ ಹಾಗೆ. ಎಕ್ಸಾಕ್ಟ್ಲಿ. ರೆಸಿಪಿ ಬಲ್ಲವರು ಅದೇ ಅಡಿಗೆಯನ್ನು ಮಾತ್ರ ಚೆನ್ನಾಗಿ ಮಾಡಬಲ್ಲರು. ಆದರೆ ಅಡುಗೆಯ ತತ್ವ ಬಲ್ಲವರು ಕೈಗೆ ಸಿಕ್ಕಿದ ಯಾವುದೇ ಪದಾರ್ಥ ಬಳಸಿ ಒಂದು ಹೊಸ ಅಡಿಗೆಯನ್ನು ಸೃಷ್ಟಿಸಬಲ್ಲರು. ಅತ್ಯುತ್ತಮ ಹೋಲಿಕೆ. ಜ್ಞಾನದ ಅನ್ವಯಿಕತೆ ಅಂದ್ರೆ ಅದೇ. ನೀವು ಕೇವಲ ಮಾಹಿತಿಯನ್ನು ಪುನರಾವರ್ತಿಸುವವರಾಗದೆ ಜ್ಞಾನವನ್ನು ಸೃಷ್ಟಿಸುವವರಾಗುತ್ತೀರಿ. ಹಾಗಾದರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಈ ಲೇಖನದ ಮುಖ್ಯ ಸಂದೇಶ ಇಷ್ಟೇ: ಪ್ರತ್ಯೇಕ ಚಾಪ್ಟರ್ಗಳನ್ನು ಒಂದಕ್ಕೊಂದು ಸಂಬಂಧವಿಲ್ಲದ ದ್ವೀಪಗಳಂತೆ ನೋಡುವುದನ್ನು ನಿಲ್ಲಿಸಿ. ಬದಲಿಗೆ ಒಂದು ಪ್ರಮುಖ ಕನ್ಸ್ಟ್ರಕ್ಟ್ ಅನ್ನು ಗುರುತಿಸಿ ಮತ್ತು ನಿಮ್ಮ ಎಲ್ಲ ಜ್ಞಾನವನ್ನು ಆ ಮುಖ್ಯ ಸ್ತಂಭದ ಸುತ್ತಲೂ ಒಂದು ಸುಂದರವಾದ ಕಟ್ಟಡದಂತೆ ನಿರ್ಮಿಸಿ. ಹೌದು. ಒಮ್ಮೆ ನಿಮಗೆ ಆ ರಚನೆ, ಆ ಬ್ಲೂಪ್ರಿಂಟ್ ಅರ್ಥವಾದರೆ ಸಣ್ಣ ಪುಟ್ಟ ವಿವರಗಳು ತಾವಾಗಿಯೇ ತಮ್ಮ ತಮ್ಮ ಜಾಗದಲ್ಲಿ ಹೋಗಿ ಕೂರ್ತುವೆ. ಈ ಮಾಹಿತಿ ಸ್ಫೋಟದ ಯುಗದಲ್ಲಿ ಆಳವಾದ ತಿಳುವಳಿಕೆಯನ್ನು ಪಡೆಯಲು ಇದು ಒಂದು ಅತ್ಯುತ್ತಮ ಮಾರ್ಗ. ಈ ಲೇಖನ ಹೆಚ್ಚಾಗಿ ಶೈಕ್ಷಣಿಕ ವಿಷಯಗಳ ಬಗ್ಗೆ ಮಾತಾಡುತ್ತೆ, ಆದರೆ ಈ ಕನ್ಸ್ಟ್ರಕ್ಟ್ ವಿಧಾನವನ್ನ ನಮ್ಮ ಜೀವನದ ಬೇರೆ ಕ್ಷೇತ್ರಗಳಿಗೂ ಅನ್ವಯಿಸ್ಬೋದೇನೋ ಅನ್ನೋ ಯೋಚನೆ ಬರ್ತಿದೆ. ಉದಾಹರಣೆಗೆ ಪರ್ಸನಲ್ ಫೈನಾನ್ಸ್ ಬಗ್ಗೆ ಕಲಿಯುವಾಗ ಸ್ಟಾಕ್, ಮ್ಯೂಚುವಲ್ ಫಂಡ್, ಲೋನ್ ಅಂತ ಪ್ರತ್ಯೇಕವಾಗಿ ನೋಡೋ ಬದಲು ಹಣದ ಹರಿವು ಕ್ಯಾಶ್ ಫ್ಲೋ ಅನ್ನೋದನ್ನ ಮುಖ್ಯ ಕನ್ಸ್ಟ್ರಕ್ಟ್ ಆಗಿ ನೋಡಿದ್ರೆ ಹೇಗಿರುತ್ತೆ? ಓ, ಇಂಟ್ರೆಸ್ಟಿಂಗ್. ಆಗ ಆದಾಯ, ಖರ್ಚು, ಆಸ್ತಿ, ಹೊಣೆಗಾರಿಕೆಗಳೆಲ್ಲವೂ ಒಂದೇ ಕನ್ಸ್ಟ್ರಕ್ಟ್ನ ಭಾಗಗಳಾಗಿ ಕಾಣಬಹುದು ಅಲ್ವಾ? ಹೌದು ಹೌದು. ಆಗ ಎಲ್ಲದರ ನಡುವಿನ ಸಂಬಂಧ ಸ್ಪಷ್ಟವಾಗುತ್ತೆ. ಹಾಗೆಯೇ ರಾಜಕೀಯ ಅಥವಾ ವೈಯಕ್ತಿಕ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಕ್ಕಿರುವ ಪ್ರಮುಖ ಕನ್ಸ್ಟ್ರಕ್ಟ್ಗಳು ಯಾವಾಗಿರ್ಬೋದು? ಇದು ಆಲೋಚಿಸಲು ಒಂದು ಒಳ್ಳೆ ಪ್ರಶ್ನೆ.